ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಯಾವಾಗ ಭಾರತಕ್ಕೆ ಹಸ್ತಾಂತರ ಆಗ್ತಾನೆ? ಭಾರತ ಇತಿಹಾಸದ ಕರಾಳ ಅಧ್ಯಾಯ ಸೇರಿರುವ ದಾಳಿಯಲ್ಲಿ ನಿಜಕ್ಕೂ ಏನಾಗಿದೆ? ಗುಂಡಿನ ದಾಳಿ ನೋಡಿದ್ದ ಬಾಲಕಿಗೆ ಈಗ ಯಾಕೆ ಸಂತೋಷ? ಟೆರರ್ ಅಟ್ಯಾಕ್ ಹಿಂದಿನ ಇಂಟ್ರೆಸ್ಟಿಂಗ್ ಕಹಾನಿ ಏನಿದೆ? ಎಸ್, ವಿವಿಧತೆಯಲ್ಲಿ ಏಕತೆಯಿಂದ ಇರೋ ಭಾರತದಲ್ಲಿ ಅನೇಕ ಕರಾಳ ಘಟನೆಗಳು ನಡೆದು ಹೋಗಿವೆ. ದೇಶದ ಭದ್ರತೆಗೆ ಧಕ್ಕೆ ಉಂಟು ಮಾಡುವ ಉಗ್ರ ಚಟುವಟಿಕೆಗಳಿಂದ ಹಿಡಿದು ಸಾವಿರಾರು ಜನರ ನರಮೇಧದಂತಹ ಭೀಕರ ಘಟನೆಗಳು ಗತಿಸಿ ಹೋಗಿವೆ. ಈ ರೀತಿಯಲ್ಲಿ ಭಯೋತ್ಪಾದಕ ದಾಳಿ ಎಂದಾಕ್ಷಣ ನಮ್ಮೆಲ್ಲರಿಗೂ ತಕ್ಷಣ ನೆನಪಿಗೆ ಬರೋದಂದ್ರೆ 2008ನೇ ಇಸ್ವಿ, ಅದರಲ್ಲೂ ನವೆಂಬರ್ 26 ಅಂತ ಕೇಳಿದ್ರೆ ಭಾರತೀಯರಿಗೆ ಎಲ್ಲಿಲ್ಲದ ರೋಷ, ಕೋಪ ಬರೋದು ಸಹಜ. ಯಾಕಂದ್ರೆ ಆ ದಿನ ನಡೆದ ಭೀಕರ ದಾಳಿಯನ್ನ ಒಬ್ಬ ಭಾರತೀಯನು ಕೂಡ ಮರೆಯಲು ಸಾಧ್ಯವಿಲ್ಲ. ಈಗಾಗಲೇ ನಾವು ಹೇಳುತ್ತಿರುವ ವಿಚಾರ ನಿಮ್ಮ ತಲೆಯಲ್ಲಿ ಬಂದಿರಲೇಬೇಕು. ಅಷ್ಟೊಂದು ಬಿಭತ್ಸ, ಭಯಾನಕ ಹಾಗೂ ಹೇಹವಾಗಿ ನಡೆದ ಮುಂಬೈ ಟೆರರ್ ಅಟ್ಯಾಕ್ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಎಸ್, ನವೆಂಬರ್ 26, 2008 ಅಂದ ತಕ್ಷಣ ನಮಗೆ ಮುಂಬೈ ಮಹಾನಗರಕ್ಕೆ ಉಗ್ರರು ಲಗ್ಗೆ ಇಟ್ಟಿದ್ರು. 100 ಜನರ ಮಾರಣ ಹೋಮ ನಡೆಸಿ ರಕ್ತ ದೋಕಳಿಯನ್ನೇ ಹರಿಸಿದ್ರು ಎಂಬ ಘಟನೆ ನೆನಪಿಗೆ ಬರುತ್ತೆ. ಅಲ್ಲದೆ ತೀವ್ರ ಆತಂಕಕ್ಕೆ ಕಾರಣವಾಗಿದ್ದ ಈ ಘಟನೆ ಭಾರತ ಮಾತ್ರ ಅಲ್ಲ, ವಿಶ್ವದಾದ್ಯಂತ ಶಾಕ್ ನೀಡಿತ್ತು. 26/11 ಎಂದೇ ಕರೆಯಲಾಗುವ ಮುಂಬೈ ದಾಳಿ ಘಟನೆಯು 10 ಉಗ್ರರ ಸಂಘಟಿತ ಕೃತ್ಯವಾಗಿತ್ತು. ಪಾಕಿಸ್ತಾನದ ಕರಾಚಿಯಿಂದ ಸ್ಪೀಡ್ ಬೋಟ್ ಮೂಲಕ ಧಾವಿಸಿದ ಉಗ್ರರು ಮುಂಬೈ ಕರಾವಳಿ ಪ್ರದೇಶದ ಮೂಲಕ ರಾತ್ರಿಯೇ ದೇಶದ ವಾಣಿಜ್ಯ ನಗರದೊಳಗೆ ಲಗ್ಗೆ ಇಟ್ಟು ಭೀತಿಯ ವಾತಾವರಣ ಸೃಷ್ಟಿಗೆ ಕಾರಣವಾಗಿದ್ರು. ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕ ಸಂಘಟನೆಗೆ ಸೇರಿದ್ದ ಉಗ್ರರು 4 ದಿನಗಳ ಕಾಲ ನಗರದ ಹಲವೆಡೆ ಆರ್ಭಟ ಮೆರೆದಿದ್ರು. 166 ಜನರನ್ನು ಹತ್ಯೆ ಮಾಡಿದ್ರು. 300ಕ್ಕೂ ಹೆಚ್ಚು ಮಂದಿ ಈ ಘಟನೆಯಲ್ಲಿ ಗಾಯಗೊಂಡಿದ್ರು. ಮೃತರು ಹಾಗೂ ಗಾಯಾಳುಗಳ ಪೈಕಿ ವಿದೇಶಿಯರು ಹೆಚ್ಚಿನ ಸಂಖ್ಯೆಯಲ್ಲಿದ್ರು. ತಾಜ್ ಹೋಟೆಲ್, ಒಬೆರಾಯ್ ಹೋಟೆಲ್, ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್, ಯಹೂದಿಗಳ ಕೇಂದ್ರವಾದ ನಾರಿಮನ್ ಹೌಸ್ ಹಾಗೂ ಲಿಯೋಪೋಲ್ಡೆ ಕೆಫೆ ಮೇಲೆ ಉಗ್ರರು ದಾಳಿ ನಡೆಸಿದ್ರು. ಈ ಎಲ್ಲಾ ಪ್ರದೇಶಗಳಲ್ಲಿ ಭಾರತೀಯರಷ್ಟೇ ಅಲ್ಲ, ಯುರೋಪಿಯನ್ನರು ಹಾಗೂ ಯಹೂದಿಗಳ ಹೆಚ್ಚಾಗಿ ಇರುವ ಕಾರಣ ಈ ಜಾಗಗಳನ್ನೇ ದಾಳಿಗೆ ಟಾರ್ಗೆಟ್ ಮಾಡಲಾಗಿತ್ತು. ಅದೇ ರಾತ್ರಿ ಮುಂಬೈನ ರೈಲು ನಿಲ್ದಾಣ ಸೇರಿದಂತೆ ಭಯೋತ್ಪಾದಕರು ಗುರಿಯಾಗಿಸಿದ್ದ ಎಲ್ಲಾ 10 ಸ್ಥಳಗಳಲ್ಲಿ ಏಕಕಾಲಕ್ಕೆ ಉಗ್ರರು ನುಗ್ಗಿ ಗುಂಡಿನ ದಾಳಿ ನಡೆಸಿದರು. ಜನನಿಬಿಡ ಪ್ರದೇಶಗಳಲ್ಲೇ ನಡೆಸಿದ್ದ ದಾಳಿಯಲ್ಲಿ ಸಾರ್ವಜನಿಕರು ನೋಡ್ತಿದ್ದಂತೆಯೇ ನೆಲಕ್ಕುರುಳಿದ್ರು. ದಾಳಿ ನಡೆದ ಸ್ಥಳದಲ್ಲಿ ರಕ್ತ ದೋಕುಳಿಯೇ ಹರಿದಿತ್ತು. ಪಾಕಿಸ್ತಾನದ ಕ್ರೂರಿಗಳ ಕೈಗೆ ಸಿಲುಕಿ ಭಾರತೀಯರು ಸೇರಿದಂತೆ ಆಗಮಿಸಿದ್ದ ವಿದೇಶಿ ಪ್ರವಾಸಿಗರು ಕೂಡ ವಿಲವಿಲ ಒದ್ದಾಡಿದ್ರು. ಸುದೀರ್ಘ 72 ಗಂಟೆಗಳ ಕಾಲ ನಡೆದ ಭೀಕರ ದಾಳಿಯಲ್ಲಿ ಒಟ್ಟು 166 ಜನರು ಅನ್ಯಾಯವಾಗಿ ಪ್ರಾಣ ಕಳೆದುಕೊಳ್ಳುವಂತಾಗಿತ್ತು. ಅಲ್ಲದೆ 300ಕ್ಕೂ ಅಧಿಕ ಜನ ಗಾಯಗೊಂಡಿದ್ರು. ಇನ್ನೂ 6 ಜನ ಅಮೆರಿಕನ್ನರು ಸಹ ಈ ಗುಂಡಿನ ದಾಳಿಯಲ್ಲಿ ಅಸುನೀಗಿದ್ರು. ಅಂದು ನಡೆದಿದ್ದ ದಾಳಿಯನ್ನ ಸಮರ್ಥವಾಗಿ ಭಾರತ ಸೇನೆಯು ಎದುರಿಸಿತ್ತು. ಅಲ್ಲದೆ ರಾಷ್ಟ್ರೀಯ ಭದ್ರತಾ ಪಡೆ NSG ಬಲೆಗೆ ಬಿದ್ದಿದ್ದ ಏಕೈಕ ಉಗ್ರ ಅಜ್ಮಲ್ ಕಸಬ್ ಕೋರ್ಟ್ ಆದೇಶದ ಪ್ರಕಾರ ಗಲ್ಲು ಶಿಕ್ಷೆಗೊಳಗಾಗಿದ್ದಾನೆ. ಇನ್ನೂ ಇಷ್ಟಕ್ಕೆ ನಿಲ್ಲದ ಈ ದಾಳಿಯ ಆಳವನ್ನ ನಾವು ಗಮನಿಸಿದಾಗ ಇದರಲ್ಲಿ ಪಾಕಿಸ್ತಾನದ ನರಹಂತಕ ಈ ಇಡೀ ದಾಳಿಯ ಸೂತ್ರಧಾರನ ಬಗ್ಗೆ ನೋಡಿದಾಗ ಅಲ್ಲಿ ಮತ್ತೊಂದು ಹೊಸ ಅಧ್ಯಾಯವೇ ಆರಂಭ ಆಗುತ್ತೆ. ಡೇವಿಡ್ ಹೆಡ್ಲಿ ಪಾಕ್ನ ಭಯೋತ್ಪಾದಕ ಚಟುವಟಿಕೆಯಲ್ಲಿ ತೊಡಗಿದ್ದ. ಈತ ಭಾರತದಲ್ಲಾದ ಮುಂಬೈ ದಾಳಿಯ ಪ್ರಮುಖ ಮಾಸ್ಟರ್ ಮೈಂಡ್. ಈತನ ಆಪ್ತ ಗೆಳೆಯ ತಹಾವೂರ್ ಹುಸೇನ್ ರಾಣಾ, ಇವರಿಬ್ರು ಪಾಕಿಸ್ತಾನದ ಶಾಲೆಯೊಂದರಲ್ಲಿ ಓದ್ತಿದ್ದಾಗ ಸಹಪಾಠಿಗಳಾಗಿದ್ರು. ಇವರಿಬ್ರು ಪಾಕಿಸ್ತಾನದಲ್ಲಿ ಉಗ್ರ ಸಂಘಟನೆಗಳೊಂದಿಗೆ ಸಂಪರ್ಕ ಹೊಂದಿದ್ರು. ಓದಿನ ಬಳಿಕ ಹೆಡ್ಲಿ ತನ್ನ ಪೋಷಕರೊಂದಿಗೆ ಅಮೆರಿಕಾಗೆ ಹೋಗ್ತಾನೆ. ಇನ್ನು ಇದೇ ವೇಳೆ ರಾಣಾ ತನ್ನ ಮೆಡಿಕಲ್ ಎಜುಕೇಶನ್ ಮುಗಿಸಿ ಪಾಕ್ ಸೇನೆಯಲ್ಲಿ ಡಾಕ್ಟರ್ ಆಗಿ ಕೆಲ ಕಾಲ ಸೇವೆ ಸಲ್ಲಿಸ್ತಾನೆ. ಬಳಿಕ ಆತ ಕೆನಡಕ್ಕೆ ತೆರಳಿ ಅಲ್ಲಿನ ಪೌರತ್ವ ಪಡಿತಾನೆ. ಅಲ್ಲದೆ ಈ ದಾಳಿಗೂ ಮುನ್ನವೇ ಅಂದ್ರೆ 2006ರಲ್ಲಿಯೇ ಹೆಡ್ಲಿ ದಾಳಿಯ ಕುರಿತು ರಾಣಾಗೆ ಇಡೀ ಪ್ಲಾನ್ ಬಿಟ್ಟುಕೊಟ್ಟಿದ್ದ. ಇನ್ನು ಸ್ನೇಹಿತನ ಮಾತಿನಂತೆಯೇ ರಾಣಾ ಮುಂಬೈನಲ್ಲಿ ತನ್ನದೇ ಆದ ಸ್ವಂತ ಖಾಸಗಿ ವಲಸೆ ಸಂಸ್ಥೆಯ ಶಾಖೆಯೊಂದನ್ನ ಪ್ರಾರಂಭ ಮಾಡ್ತಾನೆ. ಇನ್ನೇನು ಭಾರತದಲ್ಲಿ ಬಿಸ್ನೆಸ್ ತೆಗಿತೀನಿ, ನಾನು ಇಲ್ಲಿನ ಎಲ್ಲಾ ಮಾಹಿತಿ ಕಲೆ ಹಾಕಿ ನನ್ನ ಗೆಳೆಯನ ಜೊತೆಗೆ ಸುತ್ತಾಡಿ ಡೀಟೇಲ್ಸ್ ತಿಳಿದುಕೊಳ್ಳೋಕೆ ಅನುಕೂಲವಾಗುತ್ತೆ ಅಂತ ಲೆಕ್ಕಾಚಾರ ಹಾಕ್ತಾನೆ. ಹೆಡ್ಲಿ ಜೊತೆ ಸೇರಿ ರಾಣಾ ಕೂಡ ಮುಂಬೈ ನಗರದ ಎಲ್ಲಾ ಪ್ರದೇಶಗಳ ಕುರಿತು ಮಾಹಿತಿ ತಿಳಿದುಕೊಳ್ತಾನೆ. ಅಲ್ಲದೆ ಅದೇ ಮಹಾನಗರದ ಹೋಟೆಲ್ ಒಂದರಲ್ಲಿ ಕುಳಿತು ತಾವು ಪಡೆದ ಸ್ಥಳಗಳ ಬಗ್ಗೆ ಚರ್ಚೆ ಕೂಡ ನಡೆಸುತ್ತಾ ದಾಳಿಯ ರೂಪುರೇಷೆಗಳನ್ನ ಸಿದ್ಧಪಡಿಸ್ತಾರೆ. ಬಳಿಕ ತಾವೊಂದುಕೊಂಡಂತೆಯೇ ಮುಂಬೈ ನಗರದ ಹಲವೆಡೆ ದಾಳಿಗೆ ಈ ಉಗ್ರರ ತಂಡ ಕಾರಣವಾಗುತ್ತೆ. ರಾಣಾ ಕುರಿತ ಬೆಚ್ಚಿ ಬೀಳಿಸೋ ವಿಚಾರಗಳನ್ನ ಸ್ವತಃ ಆತನ ಸ್ನೇಹಿತ ಹೆಡ್ಲಿಯೇ ವಿಚಾರಣೆಯ ವೇಳೆ ಹೊರಹಾಕಿದ್ದಾನೆ. ದಾಳಿಯಲ್ಲಿ ಭಾಗಿಯಾಗಿ ಬೇರೆ ಬೇರೆ ದೇಶಗಳ ಪಾಲಾಗಿರೋ ಕೈದಿಗಳನ್ನ ಹಸ್ತಾಂತರದ ವಿಚಾರದಲ್ಲಿ ಭಾರತ 48 ದೇಶಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ.
ಕಳೆದ 5 ವರ್ಷಗಳಲ್ಲಿ ಭಾರತವು ಅಮೆರಿಕಾದಲ್ಲಿನ 65 ಆರೋಪಿಗಳನ್ನು ಒಳಗೊಂಡು ಒಟ್ಟಾರೆ 178 ಜನರನ್ನ ಭಾರತಕ್ಕೆ ಹಸ್ತಾಂತರ ಮಾಡಬೇಕು ಅಂತ ವಿನಂತಿಸಿದೆ. ಮುಂಬೈ ದಾಳಿಯ ಹೊಣೆ ಅಮೆರಿಕದ ಡ್ಯಾನಿಶ್ ಪತ್ರಿಕಾ ಕಚೇರಿಯ ಮೇಲೆ ನಡೆದಿದ್ದ ಭಯೋತ್ಪಾದಕ ದಾಳಿಯಲ್ಲಿ ಉಗ್ರರಿಗೆ ನೆರವಾಗಿದ್ದು ಸೇರಿದಂತೆ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯೊಂದಿಗೆ ನಂಟು ಹೀಗೆ ಅನೇಕ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿದ ಅಮೆರಿಕ ನ್ಯಾಯಾಲಯವು ರಾಣಾಗೆ 35 ವರ್ಷಗಳ ಕಾಲ ಶಿಕ್ಷೆ ವಿಧಿಸಿತ್ತು. ಇದಕ್ಕೂ ಮುನ್ನ ಭಾರತದ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಅಮೆರಿಕ ಸರ್ಕಾರಕ್ಕೆ ರಾಣಾ ಮಾಡಿದ್ದ ಅಪರಾಧಗಳ ಸಂಪೂರ್ಣ ವಿವರವುಳ್ಳ ಕಡತವನ್ನು ನೀಡಿತ್ತು. ಅಲ್ಲದೆ ಆತನನ್ನ ನಮಗೆ ಹಸ್ತಾಂತರ ಮಾಡಿ ಗುಂಡಿನ ಮೊರತಕ್ಕೆ ಕಾರಣವಾಗಿದ್ದ ನರಹಂತಕನನ್ನ ನಮ್ಮ ಕೈಗೆ ನೀಡಿ ಅಂತ ಭಾರತ ಮನವಿ ಮಾಡಿತ್ತು. ಭಾರತ ಹಾಗೂ ಅಮೆರಿಕ ನಡುವಿನ ಕ್ರಿಮಿನಲ್ಗಳ ಹಸ್ತಾಂತರ ಒಪ್ಪಂದದ ಭಾಗವಾಗಿಯೇ ಇದೀಗ ಭಾರತದ ಮನವಿಗೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಸ್ಪಂದಿಸಿದೆ. ರಾಣಾನನ್ನ ಭಾರತಕ್ಕೆ ಕಳುಹಿಸುವ ಪ್ರಕ್ರಿಯೆಗಳು ಪ್ರಾರಂಭವಾಗಿವೆ. ಈ ಮೂಲಕ ಭಾರತ ತನ್ನ ಶಕ್ತಿಯಿಂದ ಬಹುದೊಡ್ಡ ರಾಜತಾಂತ್ರಿಕ ಗೆಲುವನ್ನ ಪಡೆದಂತಾಗಿದೆ. ಆದ್ರೆ ಭಾರತದ ರಕ್ತಸಿಕ್ತ ಅಧ್ಯಾಯಕ್ಕೆ ಕಾರಣನಾಗಿದ್ದ ಭಯೋತ್ಪಾದಕ ರಾಣಾ ಭಾರತಕ್ಕೆ ಬರಲು ಇನ್ನೂ ಹಲವು ತಿಂಗಳುಗಳೇ ಕಾಯಬೇಕಿದೆ. ಮುಂಬೈ ದಾಳಿಯ ರೂವಾರಿ ಏನೋ ಸಿಕ್ಕಿಬಿದ್ದ, ಆದ್ರೆ ಭೀಕರ ದಾಳಿಗೆ ಕಾರಣವಾಗಿರುವ ಇನ್ನೂ 5 ಪ್ರಮುಖ ಪಾತಕಿಗಳು ಕೈಗೆ ಸಿಕ್ಕಿಲ್ಲ ಅನ್ನೋದು ಭಾರತೀಯರಿಗೆ ನೋವಿನ ಸಂಗತಿ. ಈ ಪಾತಕಿಗಳ ಪಟ್ಟಿಯಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರ ಹಫೀಜ್ ಸಯೀದ್ ಪಾಕಿಸ್ತಾನದಲ್ಲಿ ಇದ್ಕೊಂಡೇ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ. ಈತನ ಬಂಧನಕ್ಕೆ ಅಮೆರಿಕ 82 ಕೋಟಿ ರೂಪಾಯಿ ಬಹುಮಾನ ಘೋಷಿಸಿದೆ. ಅಲ್ಲದೆ ಅಮೆರಿಕದ ಒತ್ತಡಕ್ಕೆ ಮಣಿದ ಪಾಕ್ ಈತನಿಗೆ 31 ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆ ನೀಡಿದೆ. ಇನ್ನು ಇದೇ ರಾಕ್ಷಸರ ಸಾಲಿನಲ್ಲಿ ಬರುವ ಜಾಕಿಹುಲ್ ರೆಹಮಾನ್ ಲಿಕ್ವಿ ಈತ ಸಹ ಸದ್ಯ ಪಾಕಿಸ್ತಾನದ ಜೈಲಿನಲ್ಲಿದ್ದಾನೆ. ಜಾಗತಿಕ ಉಗ್ರ ಸಂಘಟನೆ ಲಷ್ಕರ್ ಎ ತೊಯ್ಬಾದ ಆಪರೇಷನ್ ಕಮಾಂಡರ್ ಆಗಿದ್ದ ಈತ ಭಯೋತ್ಪಾದಕ ಕೃತ್ಯಗಳಿಗೆ ಆರ್ಥಿಕ ಸಹಾಯ ಮಾಡ್ತಿದ್ದ. ಪಾಕ್ ಕೋರ್ಟ್ ಇವನನ್ನ ದೋಷಿ ಅಂತ ಘೋಷಿಸಿದೆ. ಅಲ್ಲದೆ ಈ ದಾಳಿಯ ಕಿಂಗ್ ಹೆಡ್ಲಿಯ ರೈಟ್ ಹ್ಯಾಂಡ್ ಮೇಜರ್ ಇಕ್ಬಾಲ್ ಸ್ವತಃ ಹೆಡ್ಲಿಯ ವಿಚಾರಣೆಯ ವೇಳೆ ಈತನ ಹೆಸರನ್ನ ಬಾಯ್ಬಿಟ್ಟಿದ್ದ. ಅಲ್ಲದೆ ಈತ ಮುಂಬೈ ದಾಳಿಯಲ್ಲಿ ಉಗ್ರರಿಗೆ ಹಣಕಾಸಿನ ನೆರವು ನೀಡಿದ್ದ. ಸದ್ಯ ಪಾಕ್ನಲ್ಲಿರೋ ಈತನ ಮೇಲೆ ಅಲ್ಲಿನ ಸರ್ಕಾರ ಯಾವುದೇ ಕೇಸ್ ದಾಖಲಿಸದೇ ಇರೋದು ವಿಪರ್ಯಾಸದ ಸಂಗತಿ. ಇನ್ನು ಅಮೆರಿಕಕ್ಕೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ಇನ್ನೊಬ್ಬ ಟೆರರಿಸ್ಟ್ ಅಂದ್ರೆ ಸಾಜಿದ್ ಮೀರ್. ಭಾರತಕ್ಕೂ ಬೇಕಾಗಿರುವ ಈತನ ತಲೆಗೆ ಅಮೆರಿಕ 41 ಕೋಟಿ ರೂಪಾಯಿಗಳ ಬಹುಮಾನವನ್ನ ನೀಡೋದಾಗಿ ಘೋಷಣೆ ಮಾಡಿದೆ. ಈತ ಮಾಡಿರುವ ಪಾತಕ ಕೃತ್ಯಗಳನ್ನ ಗಮನಿಸಿ ಇವನನ್ನ ಜಾಗತಿಕ ಉಗ್ರ ಅಂತ ಘೋಷಿಸುವ ವಿಶ್ವಸಂಸ್ಥೆಯ ನಿರ್ಧಾರಕ್ಕೆ ಚೀನಾ ವಿರೋಧ ಮಾಡ್ತಾ ಇದೆ. ಸದ್ಯ ಈತನಿಗೆ ಪಾಕ್ ಕೋರ್ಟ್ 15 ವರ್ಷಗಳ ಕಾಲ ಶಿಕ್ಷೆ ವಿಧಿಸಿದೆ. ರಾಣಾ ಹಸ್ತಾಂತರ ಕೇಳಿ ಖುಷಿಪಟ್ಟ ದೇವಿಕಾ. ಮುಂಬೈ ದಾಳಿಯನ್ನು ತನ್ನ ಎಳೆಯ ವಯಸ್ಸಿನಲ್ಲಿಯೇ ಕಂಡು ಭಯಭೀತಳಾಗಿದ್ದ ಬಾಲಕಿ ದೇವಿಕಾಳಿಗೆ ಇದೀಗ ರಾಣಾ ಹಸ್ತಾಂತರದ ವಿಚಾರ ತಿಳಿದು ಎಲ್ಲಿಲ್ಲದ ಸಂತೋಷವಾಗಿದೆ. ದಾಳಿಯ ವೇಳೆ ತಂದೆಯೊಂದಿಗೆ ಪುಣೆಯ ಕಡೆ ಹೊರಟಿದ್ದ ಬಾಲಕಿಗೆ ಮುಂಬೈ ರೈಲ್ವೆ ನಿಲ್ದಾಣದಲ್ಲಿ ಅಪರಿಚಿತ ವ್ಯಕ್ತಿಗಳ ಕೈಯಲ್ಲಿ ಬಂದೂಕು ಕಂಡು ಕ್ಷಣಾರ್ಧದಲ್ಲಿಯೇ 100 ಜನರನ್ನ ಧರೆಗುರುಳಿಸಿದ್ದನ್ನ ನೋಡಿ ದೇವಿಕಾ ದಿಗ್ಭ್ರಮೆಗೆ ಒಳಗಾಗಿದ್ಲು. ಆಗ ಕೇವಲ 10 ವರ್ಷದವಳಾಗಿದ್ದ ದೇವಿಕಾ ಮೃಗೀಯ ಮನಸ್ಥಿತಿಯ ರಾಕ್ಷಸರ ಬಂದೂಕಿನಿಂದ ಹೊರಹೊಮ್ಮುತ್ತಿದ್ದ ಗುಂಡಿನ ಶಬ್ದಗಳಿಂದ ಅಕ್ಷರಶಃ ಭಯಭೀತಳಾಗಿದ್ಲು. ಅಲ್ಲದೆ ಉಗ್ರ ದಾಳಿಯ ಗುಂಡು ಅವಳ ಕಾಲಿಗೂ ತಗುಲಿತ್ತು. ನೋಡ್ತಿದ್ದಂತೆಯೇ ಏನಾಗ್ತಿದೆ ಅನ್ನೋದು ತೋಚದ ಅಮಾಯಕ ಬಾಲಕಿ ದಾಳಿಯಲ್ಲಿ ಗಾಯಗೊಂಡಿದ್ಲು. ಗಮನಿಸಬೇಕಾದಂತ ಅಂಶ ಅಂದ್ರೆ ಇದೇ ದೇವಿಕಾ ನ್ಯಾಯಾಲಯದಲ್ಲಿ ಉಗ್ರ ಕಸಬ್ ವಿರುದ್ಧ ಧೈರ್ಯದಿಂದ ಸಾಕ್ಷ್ಯ ನುಡಿದಿತ್ತು. ಇವಳ ಈ ಸಾಕ್ಷಿಯೂ ಸಹ ಮುಂಬೈ ದಾಳಿಯ ತನಿಖೆಗೆ ಒಂದು ಹೊಸ ದಿಕ್ಕನ್ನ ನೀಡಿತ್ತು. ಜೀವನದಲ್ಲಿ ತಾನೊಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಆಗ್ಬೇಕು ಅಂತ ಈಗ ಸದ್ಯ 26 ವರ್ಷದವಳಾಗಿರುವ ಸಹ ಇನ್ನೂ ಅದೇ ಕನಸಿನಲ್ಲಿ ದೇವಿಕಾ ಸಾಕ್ತಿದ್ದಾಳೆ. ಈಗ ಅಮೆರಿಕದ ಸುಪ್ರೀಂ ಕೋರ್ಟ್ ಆದೇಶವನ್ನ ಇವಳು ಕೇಳಿ ಫುಲ್ ಹ್ಯಾಪಿ ಆಗಿದ್ದಾಳೆ. ಅಲ್ಲದೆ ರಾಣಾನನ್ನ ಭಾರತಕ್ಕೆ ಹಸ್ತಾಂತರಿಸುವ ಅಮೆರಿಕದ ನಿರ್ಧಾರವನ್ನ ಸ್ವಾಗತಿಸಿರುವುದನ್ನು ನೋಡಿದಾಗ ಘಟನೆ ನಡೆದು 17 ವರ್ಷಗಳಾದರೂ ಸಹ ಇನ್ನೂ ಆ ಬಾಲಕಿಯಲ್ಲಿ ದೇಶದಲ್ಲಿ ನಡೆದ ವಿಧ್ವಂಸಕ ಕೃತ್ಯಗಳ ವಿರುದ್ಧ ಎಷ್ಟು ರೋಷ ಆಕ್ರೋಶ ಇದೆ ಅನ್ನೋದು ಗೊತ್ತಾಗುತ್ತೆ. ಒಟ್ಟಲ್ಲಿ ಹಿಂದೂಸ್ತಾನಿಗಳ ಎದೆಯಲ್ಲಿ ಮುಂಬೈ ದಾಳಿಕೋರರ ವಿರುದ್ಧ ಉರಿಯುತ್ತಿರುವ ಕಿಚ್ಚನ್ನ ಅಮೆರಿಕದ ನ್ಯಾಯಾಲಯದ ಆದೇಶದಿಂದ ಸ್ವಲ್ಪ ಕಡಿಮೆಯಾಗಿದೆ ಅಂತ ಹೇಳಬಹುದು. ಆದ್ರೆ ನಿಜವಾಗಿಯೂ ಮುಂಬೈ ದಾಳಿಯಲ್ಲಿ ಅಮಾಯಕರ ರಕ್ತ ಹರಿಯಲು ಕಾರಣವಾಗಿರುವ ಎಲ್ಲಾ ಪಾತಕಿಗಳು ಸಹ ಭಾರತದ ಕೈ ಸೇರಿದಾಗ ಮಾತ್ರವೇ ನಾವೆಲ್ಲರೂ ಇನ್ನಷ್ಟು ನೆಮ್ಮದಿಯಿಂದಿರಲು ಸಾಧ್ಯವಾಗುತ್ತೆ. ಅಲ್ಲದೆ ಇನ್ನು ಮುಂದೆ ನಮ್ಮ ದೇಶದಲ್ಲಿ ಯಾವುದೇ ಉಗ್ರ ಚಟುವಟಿಕೆಗಳು ನಡೆಯದಂತೆ ಹಾಗೂ ಅವುಗಳನ್ನ ಬಗ್ಗು ಬಡಿಯಲು ಭಾರತ ಸೇನೆ ಸದಾಕಾಲ ಸಿದ್ಧವಾಗಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿರುವುದು ಸುಳ್ಳಲ್ಲ.